ಶ್ವೇತಾ ಅವಿನಾಶ್ ಚಾನಲ್ಗೆ ಸ್ವಾಗತ. ಇವತ್ತು ಶಾವ್ಗೆ ಸಬ್ಬಕ್ಕಿನ ಬಳಸಿ ಸೂಪರಾಗಿರೋ ಪಾಯಸ ಮಾಡ್ತಾಯಿದ್ದೀನಿ. ಇವತ್ತು ನನ್ನ ಮಗಳು ಬರ್ತ್ಡೇ ಇದೆ, ಆದ್ದರಿಂದ ನಾನು ಸೂಪರಾಗಿರೋ ಪಾಯಸ ಮಾಡ್ತಾಯಿದ್ದೀನಿ. ಅದಕ್ಕೆ ಬೇಕಾಗುವ ಇಂಗ್ರೀಡಿಯೆಂಟ್ಸ್: 150 ಗ್ರಾಮ್ ಸಕ್ಕರೆ ಇದೆ ಫ್ರೆಂಡ್ಸ್, 100 ಗ್ರಾಮ್ ಸಬ್ಬಕ್ಕಿದೆ, 2 ಸರಿ ತೊಳೆದ್ಬಿಟ್ಟು ನೆನೆಸಿಟ್ಕೊಂಡಿರೋದು ಈ ಥರ ಆಗಿದೆ. 100 ಗ್ರಾಮ್ ಶಾವ್ಗೆ, ಒಂದು ಅರ್ಧ ಕಪ್ಪು ಬಾದಾಮ್, ಅರ್ಧ ಕಪ್ಪು ಗೋಡಂಬಿ, ಅರ್ಧ ಕಪ್ಪು ದ್ರಾಕ್ಷಿ, ಒಂದು 5 ಏಲಕ್ಕಿನ ಕುಟ್ಟಿಟ್ಕೊಂಡಿನಿ ಫ್ರೆಂಡ್ಸ್, ಒಂದು 3 ಸ್ಪೂನು ತುಪ್ಪ ಇದೆ, 5 ರೂಪಾಯಿದವು 2 ಬಾದಾಮ್ ಪೌಡ್ರು. ನಿಮಗೆ ಒಂದು ಬೇಕಿದ್ದರೆ ಒಂದು ಹಾಕ್ಕೊಳ್ಳಿ ಫ್ರೆಂಡ್ಸ್. ನನಗೆ ಸ್ವಲ್ಪ ಸ್ವೀಟ್ ಬೇಕು, ನಮ್ಮ ಮನೆಯವ್ರಿಗೆ ಒಂದು ಸ್ವಲ್ಪ ಸ್ವೀಟ್ ಇಷ್ಟಪಡ್ತಾರೆ, ಹಾಗಾಗಿ ಸ್ವಲ್ಪ ಸ್ವೀಟ್ ಜಾಸ್ತಿ ಮಾಡ್ತಾಯಿದ್ದೀನಿ. ನೀವು ಬೇಕಿದ್ರೆ ಒಂದು 100 ಗ್ರಾಮ್ ಹಾಕೋಬೋದು, ಇಷ್ಟಾದರೂ ಸಾಕಾಗುತ್ತೆ ಫ್ರೆಂಡ್ಸ್. 1 ಲೀಟರ್ ಹಾಲಿದೆ ಫ್ರೆಂಡ್ಸ್, 1 ಲೀಟರ್ ಹಾಲು ತೊಗೊಂಡಿನಿ. ಕಡಾಯ ಬಿಸಿಗಿಟ್ಟಿನಿ ಫ್ರೆಂಡ್ಸ್, ತುಪ್ಪ ಹಾಕ್ತಾಯಿದ್ದೀನಿ. ಬಿಸಿಯಾಗಿದೆ ಫ್ರೆಂಡ್ಸ್. ಈಗ ತುಪ್ಪ ಬಾದಾಮ್ ಹಾಕ್ತಾಯಿದ್ದೀನಿ. ಸಿಮ್ಮಲ್ಲೇ ಇಟ್ಕೊಂಡು ಫ್ರೈ ಮಾಡ್ಕೊಬೇಕು ಫ್ರೆಂಡ್ಸ್. ಗೋಡಂಬಿ ಹಾಕ್ತಾಯಿದ್ದೀನಿ, ಕಡಿಮೆ ಉರಿಯಲ್ಲೇ ಫ್ರೈ ಮಾಡ್ಕೋಬೇಕು, ಫ್ರೆಂಡ್ಸ್. ತುಪ್ಪದಲ್ಲಿ ಈ ಥರ ಫ್ರೈ ಮಾಡ್ಕೊಂಡು ಮಾಡೋದ್ರಿಂದ ತುಂಬ ಟೇಸ್ಟಿಯಾಗಿರುತ್ತೆ. ಇಷ್ಟಾದರೆ ಸಾಕು ಫ್ರೆಂಡ್ಸ್. ಈ ದ್ರಾಕ್ಷಿ ಹಾಕ್ತಾಯಿದ್ದೀನಿ. ದ್ರಾಕ್ಷಿ ಬಲೂನ್ ಥರ ದಪ್ಪ ಆಗಬೇಕು, ಅಲ್ಲಿವರೆಗೂ ಫ್ರೈ ಮಾಡ್ಕೋಬೇಕು ಫ್ರೆಂಡ್ಸ್. ಆಗಿದೆ ಫ್ರೆಂಡ್ಸ್. ಈಗ ಇಷ್ಟಾದರೆ ಸಾಕು. ಇದು ತೆಗಿತಾಯಿದ್ದೀನಿ, ಈಗ ತೆಗೆದಿದ್ದೀನಿ ಫ್ರೆಂಡ್ಸ್. ಈ ಶಾವಿಗೆ ಹಾಕ್ಕೊತಾ ಇದ್ದೀನಿ. ಶಾವಿಗೆನೂ ಸ್ವಲ್ಪ ಬ್ರೌನ್ ಕಲರ್ ಬರೋವರೆಗೂ ಹುರ್ಕೋಬೇಕು. ಈ ಥರ ತುಪ್ಪದಲ್ಲಿ ಹುರ್ಕೊಂಡು ಮಾಡೋದ್ರಿಂದ ತುಂಬ ರುಚಿಯಾಗಿ ಟೇಸ್ಟಿಯಾಗಿ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಹಬ್ಬಗಳಿಗೆಲ್ಲ ಮಾಡ್ತಾ ಇರ್ತೀವಿ. ಇವತ್ತು ನನ್ನ ಮಗಳು ಬರ್ತ್ಡೇ ಇರೋದ್ರಿಂದ ವಿಶೇಷವಾಗಿ ಮಾಡ್ತಾಯಿದ್ದೀನಿ. ತುಂಬ ಟೇಸ್ಟಿಯಾಗಿರುತ್ತೆ. ಇಷ್ಟ ಆದರೂ ಸಾಕು ಫ್ರೆಂಡ್ಸ್. ಇದಾಗಿದೆ. ಈ ಸಬ್ಬಕ್ಕಿ ಹಾಕ್ತಾಯಿದ್ದೀನಿ. ಇದು ಸಹ 2 ನಿಮಿಷ ಫ್ರೈ ಮಾಡ್ಕೋಬೇಕು ಫ್ರೆಂಡ್ಸ್. ಆ ಶಾವಿಗೆ ಸಬ್ಬಕ್ಕಿ ಹಾಕೋಕ್ಕೆ ನೀರು ಬಿಸಿಗಿಟ್ಟಿದೆ ನೋಡಿ ಫ್ರೆಂಡ್ಸ್, ಕುದಿ ಬಂದಿದೆ. ಈ ರೀತಿ ಸಬ್ಬಕ್ಕಿನ ತುಪ್ಪದಲ್ಲಿ ಫ್ರೈ ಮಾಡೋದ್ರಿಂದ ತುಂಬ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಈಗ ನೀರು ಹಾಕ್ತಾಯಿದ್ದೀನಿ. ಈ ಕಪ್ಪಲ್ಲಿ ಸಬ್ಬಕ್ಕಿ 3/4 ಕಪ್ ತೊಗೊಂಡಿದ್ದು, ಇದು ಶಾವಿಗೆನೂ ಅದರಿಂದ ನಾನು 2 ಕಪ್ ನೀರು ಹಾಕ್ತಾಯಿದ್ದೀನಿ ಫ್ರೆಂಡ್ಸ್. ಒಂದು 0.5% ಬೇಯಬೇಕು ಇದರಲ್ಲೇ, ನೀರಲ್ಲೇ. ಫ್ಲವರಿಗೋಸ್ಕರ ಈಗಲೇ ಏಲಕ್ಕಿ ಪುಡಿ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್. ಈ ರೀತಿ ಹಾಕೋದ್ರಿಂದ ತುಂಬ ಚೆನ್ನಾಗಿ ಫ್ಲವರ್ ಹಿಡಿಯುತ್ತೆ ಇದ್ರೊಳಗೆ ನೋಡಿ ಫ್ರೆಂಡ್ಸ್. ಇಷ್ಟು 0.5% ಆಗಿದೆ, ಬೆಂದಿದೆ. ಈಗಲೇ ಸಕ್ಕರೆ ಆ್ಯಡ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಈ ಥರ ಮಾಡೋದ್ರಿಂದ ಸಬ್ಬಕ್ಕಿಗೆ ಸೆಪ್ಪೆ ಸಿಗುತ್ತಲ್ಲ, ಈ ಥರ ಮಾಡೋದ್ರಿಂದ ತುಂಬ ಟೇಸ್ಟಿಯಾಗಿ ಎಲ್ಲ ಸ್ವೀಟೆಲ್ಲ ಅದಕ್ಕೆ ಹೀರ್ಕೊಳ್ಳುತ್ತೆ, ಹಂಗಾಗಿ ಸ್ವೀಟೆಲ್ಲ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ಈಗ 2 ನಿಮಿಷ ಆಗಿದೆ ಫ್ರೆಂಡ್ಸ್. ಈಗ ಹಾಲು ಹಾಕ್ತಾಯಿದ್ದೀನಿ. ಗಟ್ಟಿ ಹಾಲು, ನೀರೆಲ್ಲ ಹಾಕಿಲ್ಲ ಫ್ರೆಂಡ್ಸ್. ಇದರಲ್ಲಿ 3/4 ಭಾಗ ಹಾಕ್ತಾಯಿದ್ದೀನಿ. ನೋಡ್ಕೊಂಡು ಆಮೇಲೆ ನಾನು ಸ್ವಲ್ಪ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇದರಲ್ಲೇ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಒಂದು 2 ನಿಮಿಷ ಕುದಿ ಬರಬೇಕು ಫ್ರೆಂಡ್ಸ್. 5 ನಿಮಿಷ ಆಗಿದೆ ಫ್ರೆಂಡ್ಸ್. ಈಗ 2 ಬಾದಾಮ್ ಪೌಡ್ರ್ ಹಾಕ್ತಾಯಿದ್ದೀನಿ. ನೋಡಿ ಫ್ರೆಂಡ್ಸ್, ತಿರುಗಿಸ್ತಾ ಇದ್ದೀನಿ. ಈಗ ಫ್ರೈ ಮಾಡಿರೋ ದ್ರಾಕ್ಷಿ, ಗೋಡಂಬಿ, ಬಾದಾಮ್ ಇದನ್ನು ಸಹ ಹಾಕ್ತಾಯಿದ್ದೀನಿ. ಇಷ್ಟಾದರೂ ಸಾಕು ಫ್ರೆಂಡ್ಸ್. ಸ್ಟವ್ ಆಫ್ ಮಾಡ್ತಾಯಿದ್ದೀನಿ. ಈ ರೆಸಿಪಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಆದಷ್ಟು ಸಪೋರ್ಟ್ ಮಾಡ್ತಾಯಿರಿ. ಹೀಗೆ ನಿಮ್ಮ ಮುಂದೆ ಹೊಸ ರೆಸಿಪಿಗಳು ತರ್ತಾ ಇರ್ತೀವಿ. ಥ್ಯಾಂಕ್ ಯು.